ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ADHD ಬಗ್ಗೆ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್ ಬಗ್ಗೆ. ನೋಡ್ರಿ, ಇದು ಸಣ್ಣ ಮಕ್ಕಳದಾಗ ಆಗುವಂತಹ ಒಂದು ಬಿಹೇವಿಯರಲ್ ಡಿಸಾರ್ಡರ್ ರೀ. ಇದರ ಮಕ್ಕಳದಾಗ ಲಕ್ಷಣ ಏನೇನಿರ್ತಾವೆ? ಒಂದೇದು ನೋಡ್ರಿ, ಅಟೆನ್ಷನ್. ಅಂದ್ರೆ ಮಕ್ಕಳಿಗೆ ನೀವು ಏನೋ ಕೆಲಸ ಕೊಟ್ಟಿರ್ತೀರಿ, ತಂದೆ ತಾಯಿ ಇಲ್ಲ ಟೀಚರ್ಸ್ ಆಗಿರ್ಬೋದು, ಮಕ್ಕಳಿಗೆ ಏನೋ ಕೆಲಸ ಕೊಟ್ಟಿರ್ತಾರಲ್ಲ, ಅದನ್ನ ಒಟ್ಟ ಗಮನ ಕೊಟ್ಟು ಮಾಡೋಂಗಿಲ್ಲ. ಅದನ್ನ ಬಿಟ್ಟು ಬೇರೆ ಏನು ಹೇಳಿರಂಗಿಲ್ಲ ನೀವು, ಅಂಥವೆಲ್ಲ ಮಾಡ್ಕೊತ ಕುಂದ್ರೋದು. ಮತ್ತು ತಂದೆ ತಾಯಿ ಮಾತು ಕೇಳೋಂಗಿಲ್ಲ, ಟೀಚರ್ಸ್ ಮಾತು ಕೇಳೋಂಗಿಲ್ಲ, ಒಟ್ಟ ಮಾತು ಕೇಳೋಂಗಿಲ್ಲ ರೀ. ಇದು ಲಕ್ಷಣ ಅಟೆನ್ಷನ್. ಎರಡನೇದು ಹೈಪರ್ ಆ್ಯಕ್ಟಿವಿಟಿ. ಅಂದ್ರೆ ಸಮಾಧಾನವಾಗಿ ಒಂದು ಜಾಗದಾಗ ಕೂತ್ಕೊಳಂಗಿಲ್ಲ. ಆ ಕಡೆ ಈ ಕಡೆ ಬರೇ ಓಡಾಡ್ತಾ ಇರೋದು. ಇಲ್ಲ ನಿಂತಾರಂದ್ರೂ ಕೂಡ ಕೈ ಅಳಗಡಿಸಿದೆ, ಕಾಲು ಅಳಗಡಿಸಿದೆ, ಮೈ ಅಳಗಡಿಸಿದೆ, ಬರೀ ಇಂಥವ ಮಾಡ್ತಿರ್ತಾರೆ. ಮೂರನೇದು ಇಂಪಲ್ಸಿವ್. ವಿಚಾರ ಮಾಡಲಾರ್ದಂಗೆ ಏನರ ಒಂದು ಮಾಡಿಬಿಡೋದು. ಒಟ್ಟ ವಿಚಾರ ಮಾಡೋಂಗಿಲ್ಲ, ಏನು ಮಾಡೋವಂತೆ ನಾನು, ಏನಿಲ್ಲ, ಏನಾಗುತ್ತಾ, ಏನರ ಒಂದು ಒಟ್ಟು ಮಾಡಿಬಿಡೋದು. ಮತ್ತು ತನ್ನ ಚಾನ್ಸ್ ಬರೋ ಮಟ್ಟ ವೇಟ್ ಮಾಡೋಂಗಿಲ್ಲ. ಶಾಲೆಯಾಗಿರ್ಬೋದು, ಮನೆಯಾಗಿರ್ಬೋದು, ಯಾರ ಮಕ್ಳಿಗೆ ಏನರ ಹೇಳ್ತಿರ್ತೀರಿ, ಒಂದು ಚಾನ್ಸ್ ಬರೋ ಮಟ್ಟ ನಿಂದ್ರಂಗಿಲ್ಲ. ಒಟ್ಟು ಏನರ ಒಂದು ಅಟೆನ್ಷನ್ ಗ್ರ್ಯಾಬ್ ಮಾಡೋಕೆ ಏನರ ಒಂದು ಆ್ಯಕ್ಟಿವಿಟಿ ಮಾಡಿಬಿಡೋದು. ಸೊ ನೋಡ್ರಿ, ಇದು ADHD ಏನಿದೆ, 3 ಟೈಪ್ಸ್ ಹೇಳಿರ್ತಾರೆ. ಒಂದನೇದ್ದು ಅಟೆನ್ಷನ್, ಎರಡನೇದ್ದು ಹೈಪರ್ ಆ್ಯಕ್ಟಿವ್ ಇಂಪಲ್ಸಿವ್ ಲಕ್ಷಣ ನಾನು ನಿಮ್ಗೆ ಆಲ್ರೆಡಿ ಹೇಳೀನಿ. ಮೂರನೇದ್ದು ಅಟೆನ್ಷನ್, ಇಂಪಲ್ಸಿವ್ ಪ್ಲಸ್ ಹೈಪರ್ ಆ್ಯಕ್ಟಿವಿಟಿ. ಮೂರದ್ದು ಕಾಂಬಿನೇಷನ್ 3ನೇ ನಂಬರ್. ಸೊ ಡಾಕ್ಟರ್ ಲಕ್ಷಣ ನೋಡಿಕೊಂಡು ಒಂದನೇದ, ಎರಡನೇದ, ಮೂರನೇದು ಅಂತ ಕಂಡು ಹಿಡಿತಾರೆ ರೀ. ಅಂದರೆ ಟ್ರೀಟ್ಮೆಂಟ್ ಏನು ಮೊದಲು ಇದ್ರೆ ಡಾಕ್ಟ್ರ್ ಯಾವಾಗ ಭೇಟಿ ನೀಡಬೇಕು ಇದ್ರೆ ನೋಡ್ರಿ, ಸೈಕ್ಯಾಟ್ರಿಸ್ಟ್ ಡಾಕ್ಟ್ರಿಗೆ ನೀವು ಭೇಟಿ ಆಗಬೇಕು. ಮನೋರೋಗ ವಿಶೇಷಜ್ಞ ಡಾಕ್ಟ್ರಿಗೆ ಭೇಟಿ ಆಗಬೇಕು. ಅವ್ರಿಗೆ ಭೇಟಿ ಆದ್ರೆ ಅಲ್ಲಿ ಅವರು ಬಿಹೇವಿಯರಲ್ ಥೆರಪೀಸ್ ಕೊಡ್ತಾರೆ ಮತ್ತು ಮೆಡಿಕೇಷನ್ಸ್ ಕೂಡ ಕೊಡ್ತಾರೆ ರೀ. ಅದರಲ್ಲೇ ಮಕ್ಕಳದಾಗ ಇವೇನು ಲಕ್ಷಣ ಇರ್ತಾವೆ ಕಡಿಮೆ ಆಗಿಬಿಡ್ತಾವೆ ರೀ. ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿರಬೇಕು. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.